ನೀವು ಎಂಜಾಯ್ ಮಾಡ್ತೀರಿ. ಈ ವಿಡಿಯೋ ನೋಡತ್ರಪ್ಪ ಅಂತಂದ್ರೆ ನೀವು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಿ. ನೆಕ್ಸ್ಟ್ ಟೈಮ್ ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಇಲ್ಲಿ ನೀವು ಈ ಪಾರ್ಕಿಗೆ ನೋಡಾಕ ನೀವು ಬಂದೇ ಬರ್ತೀರಿ. ಏನದಪ್ಪ ಅಂದ್ರೆ ಇವೆಲ್ಲ ಫ್ರೀ ಇಲ್ಲಿರುವಂಥ ಸ್ಥಳಗಳು. ನಾವು ಏನಾದ್ರೂ ಗೇಮ್ ಆಡ್ಬೇಕು ಅನ್ನೋದಿತ್ತಂದ್ರೆ ಏನೋ ಹೊರಗಡೆ ಐತಿ ಅಂತ ಬಂದ್ರೆ ಯಾವ ರೀತಿ ಐತಿ. ಮಾನವ ಜೀವನವೇ ಮಹತ್ವಪೂರ್ಣವಾದುದಾಗಿದೆ. ಒಂದಲ್ಲ ಎರಡಲ್ಲ ಮೂರಲ್ಲ. ಸಬ್ಸ್ಕ್ರೈಬ್ ಮಾಡಿ ಇಲ್ರಾ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದ್ರೆ ಒಂದು ಥೀಮ್ ಪಾರ್ಕ್ನಲ್ಲಿ ಇದ್ದೀನಿ ಸ್ನೇಹಿತರೆ. ಉತ್ತರ ಕರ್ನಾಟಕದ ಒಂದು ಹೊಸ ಒಂದು ಪಾರ್ಕ್ ಇದೆ ಸ್ನೇಹಿತರೆ. ನಿಮಗೆಲ್ಲ ಇಲ್ಲಿ ಪ್ರತಿಯೊಂದು ಮಾಹಿತಿನ ನಿಮಗೆ ತಿಳಿಸ್ತೀನಂತ ಸ್ನೇಹಿತರೆ. ಇದು ಜಾಗ ಎಲ್ಲಿ ಬರ್ತೈತಿ ಏನು ಪ್ರತಿಯೊಂದು ಡೀಟೇಲನ್ನು ತಿಳಿಸ್ತೀನಿ. ಇಲ್ಲಿ ಹೋದಿವಪ್ಪ ಅಂತಂದ್ರೆ ನಾವು ಫುಲ್ ಮಜಾ ಐತೀವಿ ಸ್ನೇಹಿತರೆ. ಇವತ್ತು ಎಂಟರ್ಟೈನ್ಮೆಂಟ್ ಅಂತೂ ಮಿಸ್ಸೇ ಇಲ್ಲ ಸ್ನೇಹಿತರೆ. ಯಾವ ರೀತಿ ಇರ್ತದೆ ಏನು ಎಂಬುದು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಎಲ್ಲಿ ಬರ್ತೈತಪ್ಪ ಅಂತಂದ್ರೆ ಕೂಡಲ ಸಂಗಮ ಮತ್ತು ಆಲ್ಮಟ್ಟಿ ನಡುವೆ ಇರುವಂಥ ಒಂದು ಚಿಟಗಿನ ಕೊಪ್ಪ ಸ್ಥಳದಲ್ಲಿ ಬರ್ತದೆ ಸ್ನೇಹಿತರೆ. ನೀವೆಲ್ಲ ಇದು ತುಂಬ ಮನರಂಜನೆವಾದಂಥ ಸ್ಥಳ ಆಗಿರ್ತದೆ ಸ್ನೇಹಿತರೆ. ನೀವು ಎಂಜಾಯ್ ಮಾಡ್ತೀರಿ. ಈ ವಿಡಿಯೋ ನೋಡತ್ರಪ್ಪ ಅಂತಂದ್ರೆ ನೀವು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಿ. ನೆಕ್ಸ್ಟ್ ಟೈಮ್ ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಇಲ್ಲಿ ನೀವು ಈ ಪಾರ್ಕಿಗೆ ನೋಡಾಕ ನೀವು ಬಂದೇ ಬರ್ತೀರಿ. ಗ್ಯಾರಂಟಿ ನನಗೆ 100% ನಂಬಿಕೆ ಐತಿ. ಇವಾಗ ತೋರಿಸ್ನಂತ ಬರ್ರಿ ಯಾವ ರೀತಿ ಐತಿ ಏನೈತಿ ಎಂಬುದನ್ನು ಪ್ರತಿಯೊಂದು ಮಾಹಿತಿಯನ್ನು ಇದ್ರೊಳಗೆ ಏನೇನೋ ಬೂತ್ ಬಂಗ್ಲೆ ಹೂ ಇವು ಅದಾವ ಅಂತ ಬಟ್ ಕೇಳಿದ್ದೀನಿ, ಬಟ್ ನೋಡಿದಿಲ್ಲ ನಾನು. ಅದಕ್ಕೋಸ್ಕರ ಇವತ್ತು ತೋರಿಸ್ತೀನಿ ಸ್ನೇಹಿತರೆ. ನಾನು ನೋಡ್ತೀನಿ, ಅನುಭವಿಸ್ತೀನಿ ಅದನ್ನು ಯಾವ ರೀತಿ ಐತೆ ಅನ್ನೋದನ್ನು. ಬನ್ನಿ ಸ್ನೇಹಿತರೆ, ಒಳಗೆ ಹೋಗೋಣ ಅಂತ. ಸ್ನೇಹಿತರೆ, ನೀವೇನಾದರೂ ಬೈಕು ಅಥವಾ ಕಾರು ಅಥವಾ ನೀವೆಲ್ಲ ನೋಡತ್ತಿರಲ್ಲ ಆಟೋ ರಿಕ್ಷಾ ಅಥವಾ ಟ್ಯಾಕ್ಸಿ ಏನೇ ತೊಂಬರಿ ಸ್ನೇಹಿತರೆ, ಏನು ಶುಲ್ಕ ಇಲ್ಲ, 1 ರೂಪಾಯಿನೂ ಶುಲ್ಕ ಇಲ್ಲ. ನೀವು ಆರಾಮಾಗಿ ಫ್ರೀಯಾಗಿ ನೆರಳಿಗೆ ಹಚ್ಬೋದು ಸ್ನೇಹಿತರೆ. ನೀವೆಲ್ಲ ನೋಡ್ತಿರ್ಬೋದು ಯಾವ ರೀತಿ ಪಾರ್ಕಿಂಗ್ ಆಗಿ ಮಾಡಿದಾರೆ ಅನ್ನೋದು ನಿಮ್ಗೆ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಫಸ್ಟಿಗೆ ಎಂಟ್ರೆನ್ಸ್ ಒಂದು ಯಾವ ರೀತಿಯಾದಂಥ ಸ್ಥಳ ಐತಪ್ಪ ಅಂತಂದ್ರೆ ನೀವು ನೋಡ್ಬೋದು. ಇಲ್ಲಿ ನೀವು ನೋಡ್ತಿರ್ಬೋದು ಸ್ನೇಹಿತರೆ, ತಂದೆ ತಾಯಿ ಮತ್ತು ಮಗಳು ಮತ್ತು ಮಗ ಇರುವಂಥ ಒಂದು ಸ್ಟ್ಯಾಚು ಇದೆ ಸ್ನೇಹಿತರೆ. ನೀವು ನೋಡ್ಬೋದು ಯಾವ ರೀತಿಯಾಗಿ ಅದ್ಭುತವಾದಂಥ ಒಂದು ಚಿತ್ರಣವನ್ನು ಮಾಡಿದ್ದಾರೆ ಅನ್ನೋದು ನಿಮಗೆಲ್ಲ ಇಲ್ಲಿ ಗೊತ್ತಾಗ್ತೈತೆ ಅನ್ಕೋತೀನಿ ಸ್ನೇಹಿತರೆ. ಹಾಗೆ ಈಗ ಒಳಗಡೆ ಹೋಗೋಣಂತ ಸ್ನೇಹಿತರೆ. ಇಲ್ಲಿ ವೈಭವವನ್ನು ನಿಮ್ಗೆ ಪ್ರತಿಯೊಂದು ತಿಳಿಸ್ತೀನಂತ ನೀವು ನೋಡ್ಕೋತಾ ಬರ್ರಿ ಸ್ನೇಹಿತರೆ. ಹಾಗೆ ನೀವು ನೋಡಾತ್ರಪ್ಪ ಅಂತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ನಿಮ್ಮಿಂದ ತುಂಬ ಸಪೋರ್ಟ್ ಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಇವಾಗ ನಾವು ಒಳಗೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಯಾವ ರೀತಿಯಾದ ಆನೆಗಳು ಇದಾವೆ, ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ನೋಡ್ಬೋದು ಸ್ನೇಹಿತರೆ. ಮುಟ್ಬೇಡ್ರಿ, ಸುಮ್ಮ ನಾನು ಟಚ್ ಮಾಡ್ತಾ ಇದ್ದೀನಿ. ಅದ್ಭುತವಾದಂಥ ಒಂದು ಪ್ಲೇಸ್ ಐತೆ ಸ್ನೇಹಿತರೆ. ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ನೀವು ಕೂಡ ಬನ್ನಿ. ಯಾವತ್ತಾದ್ರೂ ಒಂದಿನ ಸಂಡೆ ದಿನ ರಜೆ ಮಾಡ್ಕೊಂಡು ಅಗದಿ ಸ್ನೇಹಿತರೆ. ಇವಾಗ ನಾವು ಇಲ್ಲೆಲ್ಲ ಅಡ್ಡಾಡ್ಬೇಕಪ್ಪ ಅಂತಂದ್ರೆ ನಾವು ಒಂದು ಟಿಕೆಟ್ ಸ್ನೇಹಿತರೆ ನಾನು ಫ್ರೀ ಮಾಡ್ಕೊಂಡಿದ್ವಿ. ಬಟ್ ಇದು ಏನಾಗೈತಪ್ಪ ಅಂತಂದ್ರೆ ಇಲ್ಲಿ ನಾವು ನೋಡುವಂಥ ಸ್ಥಳಗಳಿಗೆ ನಾವು 200 ರೂಪಾಯಿ ಕೊಡ್ಬೇಕಾಗ್ತೈತಿ. ಮತ್ತೇನಪ್ಪ ಅಂತಂದ್ರೆ ನಾವು ಗೇಮ್ ಎಕ್ಸ್ಟ್ರಾ ಆಡ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಬೇರೆ ರೊಕ್ಕ ಇರ್ತೈತೆ ಸ್ನೇಹಿತರೆ. ನೀವೆಲ್ಲ ನೋಡ್ಬೋದು ಇಲ್ಲಿ ನಿಮ್ಗೆ ಕಾಣಿಸ್ತೈತಿ. ಇವೆಲ್ಲ ಏನದಪ್ಪ ಅಂದ್ರೆ ಇವೆಲ್ಲ ಫ್ರೀ.
ಇಲ್ಲಿರುವಂಥ ಸ್ಥಳಗಳು. ನಾವು ಏನಾದರೂ ಗೇಮ್ ಆಡ್ಬೇಕು ಅನ್ನೋದಿತ್ತಂದ್ರೆ ಏನೋ ಹೊರಗಡೆ ಐತಿ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಏನು ಮಾಡೋಣ ಅಂತಂದ್ರೆ ಬರೀ 200 ರೂಪಾಯಿ ಕೊಟ್ಟು ನಾವು ಏನು ಮಾಡಿದಪ್ಪ ಅಂದ್ರೆ ಟಿಕೆಟ್ ತೊಗೊಂಡ್ವಿ. ಮತ್ತು ಈಗ ಏನಪ್ಪ ಅಂತಂದ್ರೆ ನಾವು ಎಕ್ಸ್ಟ್ರಾ ನಾವು ಕ್ಯಾಮ್ರಾ ತೊಗೊಂಡು ಫೋಟೋ ಹೊಡ್ಕೋತೀವಪ್ಪ ಅಂತಂದ್ರೆ ನಾವು ಏನು ಮಾಡ್ಬೇಕಾಗುತ್ತೆ ಅಂತಂದ್ರೆ ಈಗ ನೋಡಿ 50 ರೂಪಾಯಿ ಒಂದು ಟಿಕೆಟ್ ನಾವು ತೊಗೋಬೇಕಾಗ್ತೈತಿ. ನಾವು ಕ್ಯಾಮ್ರಾ ಇಲ್ಲಪ್ಪ ಅಂತಂದ್ರೆ ಅವಶ್ಯಕತೆ ಇರೋದಿಲ್ಲ. 200 ರೂಪಾಯಿದಾಗ ನೋಡುವಂಥ ಸ್ಥಳಗಳು ಮುಗಿದು ಬಿಡ್ತಾವೆ ಸ್ನೇಹಿತರೆ. ಈಗ ಹೋಗೋಣ ಸ್ನೇಹಿತರೆ. ನೀವು ಹುಡುಗರು ಸಾಲಿ ಸೂಟಿ ಇರ್ತದ, ದೊಡ್ಡವ್ರದ್ದು ಕಾಲೇಜ್ ಸೂಟಿ ಇರ್ತದ, ನಮಗೆ ಸೂಟಿ ಇರ್ತದ ರವಿವಾರ ದಿನ. ಹಿಂಗಾಗಿ ನೋಡಿ ಸ್ನೇಹಿತರೆ ಯಾವ ರೀತಿ ಆದಂಥ ಗದ್ಲ. ಉತ್ತರ ಕರ್ನಾಟಕದ ಅತಿ ದೊಡ್ಡದಾದಂಥ ಇದು ಥೀಮ್ ಪಾರ್ಕ್ ಸ್ನೇಹಿತರೆ. ಇದು ಮೊಟ್ಟ ಮೊದಲ ಬಾರಿಗೆ ಇದೊಂಥರ ಹೊಸದ ಇದೆ ಸ್ನೇಹಿತರೆ. ನೀವು ಬಂದು ಭೇಟಿ ನೀಡಿ. ಪಾರ್ಕ್ ಜರ್ನಿ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ. ಒಂದೊಂದು ಸ್ಥಳಗಳನ್ನು ನೋಡ್ಕೋತಾ ಹೋಗೋಣ. ಇವತ್ತು ಫುಲ್ ಎಂಜಾಯ್ಮೆಂಟ್ ಇದೆ ಸ್ನೇಹಿತರೆ. ದಯವಿಟ್ಟು ಕೊನೆವರೆಗೂ ನೋಡಿ. ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದು ಕಾಮೆಂಟ್ ಮಾಡಿ ತಿಳಿಸಿ. ಲೆಟ್ಸ್ ಗೋ. ಸ್ನೇಹಿತರೆ ಒಳಗೆ ಹೋಗ್ಬೇಕಾಗ್ತದೆ ಸ್ನೇಹಿತರೆ. ಇಲ್ಲಿ ಸಿದ್ಧ ತೀರ್ಥ ಅಂತ ಹೇಳಿ ಬರ್ತಾರೆ ಸ್ನೇಹಿತರೆ. ಇದ್ರೊಳಗೆ 3D ಸಿನಿಮಾ ಅವು ಇವು ರಗಡಿ ಎಲ್ಲ ಅದಾವು. ಇಲ್ಲಿ ನಿಮ್ಗೆ ಆಗಲೇ ತೋರಿಸಿದ್ದೀನಲ್ಲ ಅವೆಲ್ಲ ಅದಾವು. ಒಳಗೆ ಹೋಗೋಣ ಅಂತ ಬನ್ನಿ ಸ್ನೇಹಿತರೆ. ಇವಾಗ ತುಂಬಾ ಖುಷಿಯಿಂದ ಒಳಗೆ ಹೋಗ್ತಾ ಇದ್ವಿ. ಯಾವ ರೀತಿ ಐತಿ ಏನೆಂಬುದು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ಅಂತ ನೋಡೋಣಂತ ಬಂದ್ರೆ ಯಾವ ರೀತಿ ಐತಿ ಸ್ನೇಹಿತರೆ. 2 ಟಿಕೆಟ್ ತೊಗೊಂಡಿವಿ ನಾನು ನಮ್ಮ ದೋಸ್ತ. ಇವಾಗ ನಾವು ಸ್ಕ್ಯಾನ್ ಮಾಡ್ತಾರೆ, ಟಿಕೆಟ್ ಸ್ಕ್ಯಾನ್ ಮಾಡಿ ನಮ್ಗೆ ಒಳಗೆ ಇರ್ತಾರೆ ಅಂತ ಹೋಗೋದು. ಸ್ನೇಹಿತರೆ ಈಗ ಫಸ್ಟ್ ಇಲ್ಲೊಂದು ಪ್ರವಚನ ಇರ್ತದಂತ. ಆ ಪ್ರವಚನದಾಗ ನಾವು ಹೊಂಟೀವಿ. ಈಗ ಯಾವ ರೀತಿ ಪ್ರವಚನ ಐತಿ ನಿಮ್ಗೆಲ್ಲ ತೋರಿಸ್ಕೊಡ್ತೀನಿ ಅಂತ ಬನ್ನಿ. ಯೂಟ್ಯೂಬ್ ವಿಡಿಯೋ ಐತಿ ಸ್ನೇಹಿತರೆ. ಇವಾಗ ನೋಡ್ತಿರ್ಬೋದು ಯಾವ ರೀತಿ ಆದಂಥ ಮಾನವ ಜನ್ಮದ ಮಹತ್ವ ಹುಟ್ಟು ಸಾವುಗಳ ಮಧ್ಯದಲ್ಲಿ ಲಭ್ಯವಾಗುವುದು ಬದುಕು. ಇದು ಬಹಳ ಸುಂದರವಾದ ಅವಸ್ಥೆ. ಹುಟ್ಟನ್ನು ಆಕಸ್ಮಿಕವೆಂದು, ಸಾವಿನ ನಿಶ್ಚಿತವೆಂದು ಹೇಳುವುದಿದ್ದಾರೆ. ಆದರೆ ನಾವು ನಿಶ್ಚಿತವಾದಂತೆ ಹುಟ್ಟು ಕೂಡ ನಿಶ್ಚಿತವಾಗುವುದು. ಮಾನವ ಜೀವನವೇ ಮಹತ್ವಪೂರ್ಣವಾಗಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 7 ಲಕ್ಷ ಜೀವರಾಶಿಗಳನ್ನು ತಾಯಿ ಮಾನವ ಜನ್ಮಿಸುವುದು. 1000 ವರ್ಷದ ಪುಣ್ಯಫಲದಿಂದ ಮಾನವನಾಗಿ ಜನಿಸುವನೆಂದು ಅನುಭವಿಗಳು ಪ್ರತಿಪಾದಿಸುತ್ತಾರೆ. ಅದಕ್ಕಾಗಿಯೇ ಮಾನವರೇನು ಎಂದು ಮಾನವ ಜನ್ಮದ ಮಹತ್ವವನ್ನು ಸಾರಿ ಹೇಳಿದ್ದಾರೆ. ಮಾನವನಿಗೆ ಮಹಾದೇವನು ವಾಕ್ಶಕ್ತಿ, ಧೀಶಕ್ತಿ, ಕರ್ತುಶಕ್ತಿಗಳನ್ನು ದಯಪಾಲಿಸಿದ್ದಾರೆ. ಮಾತು, ಮತಿ, ಕರ್ತವ್ಯಗಳ ಅರಿವು ಜಗತ್ತಿನ ಬೇರಾವ ಪ್ರಾಣಿಗಳಿಗೂ ಇಲ್ಲ. ಈ 3 ಶಕ್ತಿಗಳಿಂದ ತನ್ನ ಬದುಕನ್ನು ಸರ್ವಾಂಗ ಸುಂದರಗೊಳಿಸಿಕೊಳ್ಳಲು ಮಾನವನಿಗೆ ಸಾಧ್ಯವಾಗುವುದು. ವಾಕ್ಶಕ್ತಿಯಿಂದ ತನ್ನ ಭಾವನೆಗಳನ್ನು ಇತರರಿಗೆ ತಲುಪಿಸುವುದು. ಅವನ ಮಾತಿಗೆ ತಕ್ಕ ಬುದ್ಧಿ ಇದ್ದರೆ ಲೋಕದಲ್ಲಿ ಅವನಿಗೆ ಎಲ್ಲಿಲ್ಲದ ಮಾನವನಿರಲು ಪ್ರಾಪ್ತವಾಗುವ. ಕರ್ತುಶಕ್ತಿಯಿಂದ ಬದುಕನ್ನೇ ಬಂಗಾರಗೊಳಿಸುವುದು. ಮಾತಾಡಿದಂತೆ ಕಾರ್ಯಗಳನ್ನು ಮಾಡುತ್ತಾ ಹೋದಾಗ ಅವನ ಮಾತಿಗೆ ಗೌರವ ಇರುವುದು. ಒಮ್ಮೆ ನುಡಿದ ಮಾತು ಮತ್ತೆ ತಿರುಗಿ ಬರುವುದಿಲ್ಲ. ಹೀಗಾಗಿ ಮಾತಿನಲ್ಲಿ ಹಿಡಿತವಿರಬೇಕು. ಮಾತಿನಲ್ಲಿ ಬುದ್ಧಿಶಕ್ತಿ ಇರಬೇಕು. ಮಾತು ಮತಿಗಳು ಒಂದಾದಾಗ ಮಾಡುವ ಬುದ್ಧಿಯಿಂದ ಮಾನವ
ಮೂಲಕ ಜೀವನವನ್ನು ರೂಪಿಸಿಕೊಳ್ಳುವುದು ಉತ್ತಮವಾದ ಮಾರ್ಗವೆನಿಸಿದೆ. ಇಂಥ ಸುವರ್ಣ ಬದುಕನ್ನು ಕಟ್ಟಿಕೊಂಡವನು ಆದರ್ಶ ವ್ಯಕ್ತಿಯಾಗುವನು. ಅಷ್ಟೇ, ಅಂಥವನು ಪೂಜ್ಯನಾಗುವನು. ಇಂಥ ವ್ಯಕ್ತಿಗಳು ನಮ್ಮ ನಾಡಿನಲ್ಲಿ ಅಸಂಖ್ಯ. ಅವರ ಬದುಕನ್ನು ಆದರ್ಶವಾಗಿರಿಸಿಕೊಂಡು ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದು ಸೂಕ್ತವಾಗಿದೆ. ಸ್ನೇಹಿತರೆ, 3 ನಿಮಿಷದ ಒಂದು ಪ್ರವಚನ ಮುಗಿತು ಸ್ನೇಹಿತರೆ. ಇವಾಗ ಹೋಗ್ತಾ ಇದೀವಿ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪಾ ಅಂತಂದ್ರೆ, ಇವಾಗ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ, ವಂಡರ್ಫುಲ್ ಗ್ಲಾಸಸ್ ಅಂತ ಐತಿ. ನೆಕ್ಸ್ಟ್ ಅದು ಕರ್ಕೊಂಡು ಹೋಗಕ್ ಅಂತಾರ, ಹೋಗೋಣ ಅಂತ ಬನ್ನಿ. ಮ್ಯಾಟ್ರಿನ್ ಕನ್ನಡ ಅಂತ ಫೋನ್ ಐತೇನ್ರಿ ಇಲ್ಲ? ಮ್ಯಾಟ್ರಿನ್ ಕನ್ನಡ ಅಂತ ಐತ್ರಿ. ಸ್ನೇಹಿತರೆ, ಸಿದ್ಧಾರೂಢರ ಒಂದು ಸ್ಟ್ಯಾಚು ಐತಿ ಸ್ನೇಹಿತರೆ. ಯಾವ ರೀತಿ ಐತಿ ಅನ್ನೋದನ್ನ ನೋಡ್ತೀವಿ ಸ್ನೇಹಿತರೆ. ಓಂ ನಮಸ್ತೆ. ಅದ್ಭುತವಾದಂತ ಒಂದು ಸಲಹೆ ಸ್ನೇಹಿತರೆ. ಇದು ಯಾವ ರೀತಿಯಾಗಿ ಮಾಡಿದಾರೆ ನೋಡಬಹುದು. ಇಲ್ರ